ಉಪೇಂದ್ರ ಕನ್ನಡ ಚಲನಚಿತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ನಿರ್ದೇಶಕ. ತಮ್ಮ ವಿಶಿಷ್ಟ ಆಲೋಚನಾ ಲಹರಿಯಿಂದ, ವಿಭಿನ್ನ ನಟನಾ ಶೈಲಿಯಿಂದ ತಮ್ಮದೇ ಆದ ನಿಲುವನ್ನು ಕಂಡುಕೊಂಡ ಅದ್ಭುತ ಪ್ರತಿಭೆ. ತಮ್ಮ ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆಗಳ ಮಂಥನವನ್ನು ತೆರೆಯ ಮೇಲೆ ಹಾಗೆ ಇಳಿಸುವ ನೈಪುಣ್ಯದ ಚಾಣಕ್ಯ. ಸಮಾಜದಲ್ಲಿ ನಡೆಯುತ್ತಿರುವ ನೈಜ ಘಟನೆಗಳು, ಮನುಷ್ಯನಿಗೆ ಅರ್ಥವಾಗಿಯೂ ಅರ್ಥವಾಗದ ಸಂಗತಿಗಳನ್ನು ಹೇಳುವುದರಲ್ಲಿ ಜೀರ್ಣಿಸಿಕೊಳ್ಳಲು ಅಸಾಧ್ಯವಾದ ಮಾಹಿತಿ, ಪ್ರಬುದ್ಧರಿಗೆ ಗೋಚರಿಸುವ ಸೂಕ್ಷ್ಮತೆಯನ್ನು ನೀಡುವ ಕ್ರಿಯಾತ್ಮಕ ನಿರ್ದೇಶಕ. ಉಪೇಂದ್ರ ಯಾರು? ಉಪೇಂದ್ರ ಅವರ ವಿದ್ಯಾಭ್ಯಾಸ ಏನು? ಹೇಗೆ ನಿರ್ದೇಶನ ಪ್ರಾರಂಭವಾಯಿತು? ಉಪೇಂದ್ರ ಅಥವಾ ಉಪೇಂದ್ರ ರಾವ್ ಕುಂದಾಪುರದ ಮೂಲದವರು. ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ಇವರು ಬಸವನಗುಡಿ APS ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವಾಗ ನಿರ್ದೇಶನದ ಗೀಳು ಅಂಟಿಕೊಂಡಿತು. ಉಪ್ಪಿ ಕನ್ನಡದ ಹೆಸರಾಂತ ನಿರ್ದೇಶಕ ಕಾಶಿನಾಥ್ ಅವರ ಬಳಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದರು. 1992ರಲ್ಲಿ ಬಿಡುಗಡೆಯಾದ ತರ್ಲೆ ನನ್ ಮಗ ಚಿತ್ರದಿಂದ ಸ್ವತಂತ್ರ ನಿರ್ದೇಶಕರಾದರು. 1998ರಲ್ಲಿ ಬಿಡುಗಡೆಯಾದ ಎ ಚಿತ್ರದಿಂದ ನಾಯಕ ನಟರಾದರು. ಉಪೇಂದ್ರ ನಿರ್ದೇಶನದ ಮಾಯಾಜಾಲವೇನು? ತಮ್ಮ ವಿಶಿಷ್ಟ ಆಲೋಚನಾ ಲಹರಿಯ ಮೂಲಕ ಪ್ರತಿ ಒಬ್ಬ ಮನುಷ್ಯನ ಜೀವನದಲ್ಲಿ ನಡೆಯುತ್ತಿರುವ ಪ್ರಶ್ನೆಗಳನ್ನು ಕೆದಕುತ್ತಾ ಯಾವುದು ಸರಿ ಯಾವುದು ತಪ್ಪು ಎಂಬ ಪ್ರಶ್ನೆಗೆ ತಾವೇ ಉತ್ತರ ಹುಡುಕಿಕೊಳ್ಳಿ ಎಂದು ಯಕ್ಷ ಪ್ರಶ್ನೆಯನ್ನೇ ಉಳಿಸುವುದು ಇವರ ಕಥಾ ಸಾರವಾಗಿದೆ. ಉದಾಹರಣೆಗೆ ಓಂ, ಆಪರೇಷನ್ ಅಂತ, ಎ, ಉಪೇಂದ್ರ, UI ಚಿತ್ರಗಳು. ಈ ಎಲ್ಲ ಚಿತ್ರದಲ್ಲಿಯೂ ನಾನು ಎಂಬ ಭಾವನೆ, ಸತ್ಯ ನ್ಯಾಯಗಳನ್ನು ಹುಡುಕುವ ಕಥಾಸಾರವೇ ಓಂ. ಓಂ ಸೃಷ್ಟಿಯ ಮೊದಲ ಬೀಜವೇ ಓಂಕಾರ. ಈ ಚಿತ್ರದಲ್ಲಿ ನಿರ್ದೇಶಕ ಉಪೇಂದ್ರ ಯಾವುದಕ್ಕೆ ಓಂಕಾರ ಹೇಳಿದ್ದಾರೆ? ಮಾನಸಿಕ ದೈಹಿಕ ನಡುವಿನ ಸಂಘರ್ಷದ ಅಂತ್ಯಕ್ಕೆ ಓಂಕಾರ ಹೇಳಿದ್ದಾರಾ? ಸಮಾಜದ ತಪ್ಪು ಸರಿಗಳ ನಡುವಿನ ಅಂತರ ಅಳಿಸಲು ಓಂಕಾರ ಹೇಳಿದ್ದಾರಾ? ಡಾನ್ಗಳ ಜೀವನದ ಆತ್ಮ ವಿಮರ್ಶೆಯಿಂದ ನೂತನ ಹೆಜ್ಜೆ ಇಡುವ ಓಂಕಾರ ಹೇಳಿದ್ದಾರಾ? ನಾಯಕ ಸತ್ಯ, ನಾಯಕಿಯ ಮೋಹಕ್ಕೆ ಬಿದ್ದ ತಪ್ಪು ಹೆಜ್ಜೆಯೇ ಅವನ ಜೀವನ ದಿಕ್ಕನ್ನು ಬದಲಿಸಿತು ಅಂತ ಹೇಳುವ ಓಂಕಾರ ಹೇಳಿದ್ದಾರಾ? ಹಾಡಿನಲ್ಲಿ ಹೇಳುವಂತೆ ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ, ಅಥವಾ ಎನ್ ಟೈಟಲ್ ನಲ್ಲಿ ಹೇಳಿದಂತೆ ಸಹನಾ ಭವತು ಸಹನೋ ಭುನತ್ತು ಎಂಬ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು ಎಂದು ಓಂಕಾರವನ್ನು ಹೇಳಿದ್ದಾರಾ ನಿರ್ದೇಶಕ ಉಪೇಂದ್ರ? ಈ ಎಲ್ಲ ಯಕ್ಷ ಪ್ರಶ್ನೆಗಳನ್ನು ಪ್ರೇಕ್ಷಕ ದೇವರಿಗೆ ಬಿಟ್ಟಿದ್ದಾರೆ ಉಪೇಂದ್ರ. ಆಪರೇಷನ್ ಅಂತ ಈ ಚಿತ್ರದಲ್ಲಿ ಯಾರು ಮಿಸ್ಟರ್ ಎಕ್ಸ್? ಮಿಸ್ಟರ್ ಎಕ್ಸ್ ಈ ದೇಶದ ವ್ಯವಸ್ಥೆ, ನ್ಯಾಯಾಂಗ, ರಾಜ್ಯಾಂಗ, ಶಾಸಕಾಂಗ. ಇದು ದುರ್ವ್ಯವಸ್ಥೆಯ ಮರವಾದರೆ ಈ ಮರಕ್ಕೆ ನೀರು ಗೊಬ್ಬರ ಹಾಕುತ್ತಿರುವವರು ಯಾರು? ಈ ಪ್ರಜಾಪ್ರಭುತ್ವದಲ್ಲಿ ಇದನ್ನು ನಡೆಸುತ್ತಿರುವವರು ಪ್ರಜೆಗಳು. ಈ ಪ್ರಜೆಗಳು ನಾನು ಎಂಬ ಅಹಂಕಾರವನ್ನು ತೊರೆದು ದೇಶಕ್ಕೆ ಪ್ರತಿ ಒಬ್ಬರು ಒಳ್ಳೆಯ ಮಾರ್ಗದಲ್ಲಿ ನಡೆದರೆ ದೇಶದಲ್ಲಿನ ಮಿಸ್ಟರ್ ಎಕ್ಸ್ ತನಗೆ ತಾನೇ ಒಳ್ಳೆಯವನಾಗುತ್ತಾನೆ. ಈ ಮಿಸ್ಟರ್ ಎಕ್ಸ್ ಒಳ್ಳೆಯವನಾಗಲು ನಾನು ಎಂಬುವವನು ಏನು ಮಾಡಬೇಕು? ಅಂದರೆ ನಾನು ಎಂಬುವ ಪ್ರಜೆ ಏನು ಮಾಡಬೇಕು ಎಂಬುದೇ ಯಕ್ಷ ಪ್ರಶ್ನೆ. ಎ ಚಿತ್ರ ಸತ್ಯ ಘಟನೆಗಳ ಚಿತ್ರ. ಜೀವನದ ತೊಳಲಾಟದ ನೋವನ್ನು ಒತ್ತಿ ಹೇಳುತ್ತದೆ. ನಾಯಕ ನಾನು ನೋಡಿದ ಪ್ರಪಂಚವೇ ಸರಿ ಎಂಬುವ ಭ್ರಮೆ ಹೊಂದಿದ್ದರೆ, ನಾಯಕಿಯೂ ಕೂಡ ನಾನು ಬೆಳೆದ ಪ್ರಪಂಚವೇ ಸರಿ ಎಂಬ ನಿಲುವನ್ನು ಹೊಂದಿರುತ್ತಾಳೆ. ಈ ಎರಡು ಹೃದಯಗಳ ಮಿಲನವೇ ನಾನು ಎಂಬ ಪಾತ್ರದ ಪ್ರತಿಬಿಂಬವೇ ಎ ಚಿತ್ರ. ಇದರಲ್ಲಿ ಯಾರು ಸರಿ ಯಾರು ತಪ್ಪು, ವಿಧಿಯ ಅಟ್ಟಹಾಸಕ್ಕೆ ತುತ್ತಾದವರು ಯಾರು, ದೇವರನ್ನು ನಂಬಬೇಕಾ ನಂಬಬಾರದ, ಬಡವ ಶ್ರೀಮಂತ ನಡುವಿನ ಅಂತರ ಯಾಕೆ,
ರಾಜಕಾರಣಿಯರ ಷಡ್ಯಂತ್ರಕ್ಕೆ ಸಿಲುಕಿ ಪ್ರೀತಿಯ ಚಿಕ್ಕ ಸರ್ಕಲ್ನಿಂದ ಹೊರಬಂದ ನಾಯಕಿ ಸೆರೀನಾ ಪುಟ್ಟ ಹೃದಯಕ್ಕೆ ಪ್ರೀತಿಯ ಅಮೃತವನ್ನು ಕೊಟ್ಟು ಸೂರ್ಯನನ್ನು ಮಂಜಿನಂತೆ ಕರಗಿಸಿ ಪ್ರೀತಿಯ ಮಡಿಲಿಗಾಗಿ ಹಾತೊರೆಯುತ್ತಿದ್ದ ಒಳ ಮನಸ್ಸನ್ನು ಕೆದಡಿ ಬಿಟ್ಟು ಹೋದದ್ದು ಸೆರೀನಾ. ನಾಯಕ ಸೆರೀನಾ, ನಾಯಕಿ ಸೆರೀನಾ, ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವವರು ಯಾರು? ಈ ಚಿಂತನ ಮಂಥನವೇ ನಮ್ಮ ಮುಂದೆ ಇರುವ ಪ್ರಶ್ನೆ. ಉಪೇಂದ್ರ ಚಿತ್ರದಲ್ಲಿ ಯಾರು ಈ ನಾನು? ಮನುಷ್ಯ ನಡುವೆ ಅಂತರ ಬರಲು ಕಾರಣ ಏನು? ಈ ಮನಸ್ಸಿನ ಮಾಲಿನ್ಯವಾಗಲು ಕಾರಣ ಏನು? ಗಂಡ ಹೆಂಡತಿ ನಡುವೆ ಅಂತರ, ಸ್ನೇಹಿತರ ನಡುವೆ ಅಂತರ, ಅತ್ತೆ ಸೊಸೆ ನಡುವೆ ಅಂತರ, ಜೋಬುಗಳ್ಳರ ಮೋಸತನ, ಇಂಥ ಸಮಾಜ ಮೂಡಲು ಕಾರಣ ಏನು? ಈ ಎಲ್ಲ ವಿಷಯಗಳನ್ನು 3 ಹೆಂಗಸರ ಪಾತ್ರವನ್ನು ಸೃಷ್ಟಿಸಿ ಉದಾಹರಣೆಯೊಂದಿಗೆ ಹೇಳುವ ಡೈಲಾಗ್ಗಳು ಉತ್ಪ್ರೇಕ್ಷೆಯ ಮುಟ್ಟಿದರೂ ಅದು ಸತ್ಯ ಸಂಗತಿಯೇ. ಯಾವುದೇ ಮನುಷ್ಯ ಈ ಮನಸ್ಸಿನ ಮಾಲಿನ್ಯದ ಪ್ರಪಂಚದಲ್ಲಿ ಶುದ್ಧ ಮನಸ್ಸಿನಿಂದ ಇರಲು ಸಾಧ್ಯವಿಲ್ಲ. ಡಿಸೈನ್ ಮಖವಾಡ ಇರುವ ಜನಗಳ ನಡುವೆ ಬದುಕಲು ಅಸಾಧ್ಯ. ಧರ್ಮದ ಮುಖವಾಡ, ಜಾತಿಯ ಮುಖವಾಡ, ಸಭ್ಯತೆಯ ಮುಖವಾಡ. ವ್ಯಕ್ತಿ ತನ್ನ ಪಾಡಿಗೆ ತಾನು ಇರಲು ಈ ಸಮಾಜ ಬಿಡುವುದಿಲ್ಲ. ಏಕೆಂದರೆ ಮಾನವ ಸಂಘಜೀವಿ. ತನ್ನ ಸಂಗಾತಿಯೊಡನೆ ಸುಂದರ ಕ್ಷಣಗಳನ್ನು ಕಳೆಯಲು, ತನ್ನ ಜವಾಬ್ದಾರಿಯನ್ನು ಪೂರೈಸಿಕೊಳ್ಳಲು ದುಡ್ಡು, ಕೀರ್ತಿ, ಯಶಸ್ಸು ಬೇಕು. ಅದೇ ಕೀರ್ತಿಯ ಪಾತ್ರ. ಸುಂದರ ಕ್ಷಣಗಳು ರತಿ, ಜವಾಬ್ದಾರಿ ಸ್ವಾತಿ. ಈ ನಾನು ಪರಿಶುದ್ಧನಾಗಬೇಕು. ಪ್ರತಿ ಒಬ್ಬರಲ್ಲಿ ಇರುವ ನಾನು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಈ ಮನಸ್ಸಿನ ಮಾಲಿನ್ಯ ತಮ್ಮನ್ನೇ ಸುಟ್ಟು ಬಿಡುತ್ತದೆ. ಮನಸ್ಸಿನಲ್ಲಿ ಒಬ್ಬರನ್ನು ಊಹಿಸಿಕೊಂಡು ಇನ್ನೊಬ್ಬರ ಜೊತೆ ಸುಖ ಪಡುವುದು ಮನಸ್ಸಿನ ಮಾಲಿನ್ಯವ ಅಥವಾ ಅನಿವಾರ್ಯದ ದುಸ್ಥಿತಿಯ? ಇದನ್ನು ಕೇವಲ ಕಾಮನೆಯ ದೃಷ್ಟಿಕೋನದಿಂದ ಹೇಳಿದ ಡೈಲಾಗ್ ಅಲ್ಲ. ವಲ್ಲದ ಮನಸ್ಸಿನಿಂದ ಮಾಡುವ ಯಾವುದೇ ಕೆಲಸ ಮನಸ್ಸಿನ ಮಾಲಿನ್ಯವೇ. ಒತ್ತಡದ ಕೆಲಸ, ಪ್ರೀತಿ ಪ್ರೇಮ ಇಲ್ಲದ ಕೆಲಸ, ಕೇವಲ ಹಣಕ್ಕಾಗಿ ಮಾಡುವ ಕೆಲಸ. ಇದು ಯುವಕರಿಗೆ ಅರ್ಥವಾಗಲೆಂದೇ ಹೀಗೆ ಹೇಳಿದ್ದಾರಾ ನಿರ್ದೇಶಕ ಉಪೇಂದ್ರ? ಈ ನಾನು ಹೇಗೆ ನಾಶವಾಗುತ್ತಾನೆ ಎಂಬುದೇ ಇಲ್ಲಿ ಯಕ್ಷ ಪ್ರಶ್ನೆ. ಇದನ್ನು ಕೂಡ ಪ್ರೇಕ್ಷಕ ಪ್ರಭುಗಳಿಗೆ ಬಿಟ್ಟಿದ್ದಾರೆ ಒಪ್ಪಿ. ನಿಮ್ಮ ತೀರ್ಪು, ನಿಮ್ಮ ನಿಲುವು, ನಿಮ್ಮ ಯೋಚನೆಗೆ ಸೇರಿದ್ದು ಅಂತ. ಯುಐ ಯೂನಿವರ್ಸಲ್ ಇಂಟೆಲಿಜೆನ್ಸಾ, ಯೂನಿವರ್ಸಲ್ ಟ್ರೂತ, ವಿಷ್ಣುವಿನ ದಶಾವತಾರವಾದ ಕಲ್ಕಿ ಆಧಾರಿತ ಸಿನಿಮಾನ ಅಲ್ಲ. ನಾನು ಅನ್ನುವವನು ಕೊನೆಗೆ ಮುಟ್ಟುವ ಗುರಿನ. ಈ ಯುಐನಲ್ಲಿ ನಿರ್ದೇಶಕ ಉಪೇಂದ್ರ ಏನನ್ನು ಯಾವ ದೃಷ್ಟಿಕೋನದಿಂದ ಹೇಳುತ್ತಿದ್ದಾರೆ? ನಾಸ್ತಿಕನ ದೃಷ್ಟಿಕೋನದಿಂದಾನ, ಆಸ್ತಿಕನ ದೃಷ್ಟಿಕೋನದಿಂದಾನ, ದ್ವೈತ ಸಿದ್ಧಾಂತನ, ಅದ್ವೈತ ಸಿದ್ಧಾಂತನ, ಧರ್ಮಗಳ ಮೂಲ ಮೌಲ್ಯಗಳಾದ ಸಾರವ, ರಾಜಕೀಯ ಷಡ್ಯಂತ್ರವ, ಬಡವ ಶ್ರೀಮಂತ ನಡುವಿನ ಅಂತರವ, ಜಾತಿ ಉಪಜಾತಿಗಳು ಬರಲು ಕಾರಣ ಏನು ಅಂತಾನ, ಜನಸಂಖ್ಯಾ ಸ್ಫೋಟದ ಪರಿಣಾಮನ, ಅರ್ಥಶಾಸ್ತ್ರದ ದುರ್ಬಳಕೆಯನ, ನಿರುದ್ಯೋಗ ಸಮಸ್ಯೆಯನ್ನ, ನಮ್ಮ ಅವಿವೇಕನ, ಜನಸಾಮಾನ್ಯರ ಮೇಲೆ ನಡೆಸುತ್ತಿರುವ ದೌರ್ಜನ್ಯನ, ಅತ್ಯಾಚಾರವ. ಹಾಗಾದರೆ ಈ ಕಲ್ಕಿ ಭಗವಾನ್ ಯಾರು? ಈ ಕಲ್ಕಿ ಭಗವಾನ್ ಯಾರು ಅಂತ ಅರ್ಥವಾಗಬೇಕಾದರೆ ಸಿನಿಮಾದ ಮೌಲ್ಯಗಳು ಅರ್ಥವಾಗಬೇಕು. ಸಿನಿಮಾದ ಮೌಲ್ಯಗಳು ಅರ್ಥವಾಗಬೇಕಾದರೆ ಕಲ್ಕಿ ಭಗವಾನ್ ಯಾರು ಅಂತ ಅರ್ಥವಾಗಬೇಕು. ಇವೆರಡೂ ಅರ್ಥವಾಗಬೇಕಾದರೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಬಗ್ಗೆ ಅರ್ಥವಾಗಬೇಕು. ಇಂಥ ವಿಷಯಗಳನ್ನು ರೋಚಕವಾಗಿ, ನಿಗೂಢವಾಗಿ, ಗೊಂದಲವನ್ನು ಮೂಡಿಸುತ್ತಾ ಚಿತ್ರವನ್ನು ತೋರಿಸುವುದರಲ್ಲಿ ಉಪೇಂದ್ರರ ಬುದ್ಧಿವಂತಿಕೆಗೆ ಮೆಚ್ಚಬೇಕು. ಈ ಚಿತ್ರದಲ್ಲಿ ಉಪೇಂದ್ರ ಎಷ್ಟೋ ವಿಷಯಗಳನ್ನು ಹೇಳಿದ್ದಾರೆ. ಸಮಕಾಲದಲ್ಲೇ 4 ಚಿತ್ರಗಳನ್ನು ನೋಡುವ ಅನುಭೂತಿಯಾಗುತ್ತದೆ. ಕಲ್ಕಿಯು ನಮ್ಮಲ್ಲಿರುವ ಅರಿಷಡ್ವರ್ಗಗಳ, ಪ್ರಕೃತಿಯ ವೈಪರೀತ್ಯನ, ರಾಜಕಾರಣಿಯರ ಷಡ್ಯಂತ್ರನ, ಜಾತಿ ಧರ್ಮಗಳ ಕೆಟ್ಟ ಅಟ್ಟಹಾಸದ ಪರಿಣಾಮನ, ಸತ್ಯ ನಿರ್ಮಲವಾದ ಆಲೋಚನೆಯ, ಶುದ್ಧ ಮನಸ್ಸಿನ, ಕಲ್ಮಶವಿಲ್ಲದ ಮುಗ್ಧತೆಯ ಪ್ರತಿಬಿಂಬನ. ಕಲ್ಕಿ ಸತ್ಯ ಒಂದೇ ನಾಣ್ಯದ 2 ಮುಖಗಳಂತೆ. ಒಂದೇ ಸಮಯದಲ್ಲಿ 4 ಚಿತ್ರಗಳನ್ನು ನೋಡುವ ಅನುಭೂತಿಯಾಗಲು ಕಾರಣವೂ
ಇದೆ. ವ್ಯಕ್ತಿ, ವ್ಯಕ್ತಿಯಿಂದ ಸಮಾಜ, ಸಮಾಜದಿಂದ ಧರ್ಮ, ಧರ್ಮದಿಂದ ರಾಜಕೀಯ. ಅದೇ ರೀತಿ ಪ್ರಕೃತಿಗೂ ಮನುಷ್ಯನಿಗೂ ನಂಟು ಇದೆ. ಧರ್ಮ ಎಂದರೆ ಕೇವಲ ದೇವರನ್ನು ಪೂಜಿಸುವ, ಆರಾಧಿಸುವ ವಿಚಾರವಲ್ಲ. ಅದು ಒಂದು ಕಟ್ಟುಪಾಡು, ಬದುಕುವ ನಿಯಮ, ರೀತಿ ನಿವಾಜು, ಕಲೆ. ಅದು ಕಾಲ ಕಾಲಕ್ಕೆ ಬದಲಾಗುತ್ತಾ ಹೋಗುತ್ತದೆ. ಬದಲಾಗದಿದ್ದರೆ ಸಮಾಜನೇ ಬದಲಾಯಿಸುತ್ತದೆ. ಅದನ್ನೇ ಕಲ್ಕಿ ಅನ್ನುತ್ತಾರೆ. ಉದಾಹರಣೆಗೆ ನೀರು. ಕಲುಷಿತವಾದ ನೀರನ್ನು ಸರಿ ಮಾಡುವ ಪ್ರೋಸೆಸ್ ಕಲ್ಕಿಯಾದರೆ ನಿರ್ಮಲವಾದ ನೀರು ಸತ್ಯ. ಆದ್ದರಿಂದಲೇ ಚಿತ್ರದಲ್ಲಿ ಕನ್ನಡಿ ಇಟ್ಟಿದ್ದಾರೆ ನಿರ್ದೇಶಕ ಉಪೇಂದ್ರ. ಪಾಪಿಗಳನ್ನ ಡಾರ್ಕ್ ಪ್ರದೇಶದಲ್ಲಿ ಇಟ್ಟು, ಅಂದರೆ ಮಾಯಾಜಾಲದ ಬಂಧನದಲ್ಲಿ ಇಟ್ಟಿದ್ದಾರೆ. ಸತ್ಯ ಎಂದರೆ ಆತ್ಮಜ್ಞಾನವನ್ನು ಪಡೆಯುವ ಮನುಷ್ಯ. ಆತ್ಮಜ್ಞಾನವನ್ನು ಪಡೆದವರು ಮಹಾತ್ಮ ಬುದ್ಧ ಸತ್ಯ ಅಂತ ಹೇಳಿದ್ದಾರೆ ಈ ಚಿತ್ರದಲ್ಲಿ. ಪರಿಶುದ್ಧನಾದ ವ್ಯಕ್ತಿ. ವ್ಯಕ್ತಿ, ಸಮಾಜ, ಧರ್ಮಗಳು, ಜಾತಿ, ಉಪಜಾತಿಗಳು ಪರಿಶುದ್ಧವಾಗಲು ನಾನು ಎಂಬ ಅಹಂಕಾರದ ಪ್ರಜೆ ಏನು ಮಾಡಬೇಕು? ಇಲ್ಲದಿದ್ದರೆ ದಟ್ಟ ದಾರಿದ್ರ್ಯ ಸುತ್ತುಕೊಳ್ಳುತ್ತದೆ. ರಾಜಕಾರಣಿಗಳು, ಕುತರ್ಕಿಗಳು, ಗೋಮುಖ ವ್ಯಾಘ್ರರು ಅಟ್ಟಹಾಸದಿಂದ ಮೆರೆಯುತ್ತಾರೆ. ಬಡವರಿಗೆ ಊಟ ಸಿಗದಂತೆ, ಬುದ್ಧಿವಂತರಿಗೆ ಬೇರೆ ಬೇರೆ ಮಾಧ್ಯಮಗಳಿಂದ, ಮಾತುಗಳಿಂದ ಚಂಚಲ ಮನಸ್ಥಿತಿಯನ್ನು ಉಂಟು ಮಾಡಿ ಆಟ ಆಡಿಕೊಳ್ಳುತ್ತಾರೆ. ಯಾವುದು ಸತ್ಯ, ಯಾವುದು ಸುಳ್ಳು ಎಂಬ ಪ್ರಶ್ನೆಯಾಗಿಯೇ ಉಳಿಯುತ್ತದೆ. ಇಂಥ ಮಾಯಾಜಾಲದಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ನಾವೇ ತಪ್ಪಿಸಿಕೊಳ್ಳಬೇಕು. ಅದಕ್ಕೆ ಒಂದೇ ಒಂದು ದಾರಿ ಇದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಜ್ಞಾನವನ್ನು ಪಡೆಯುವುದು. ಧರ್ಮ ಆತ್ಮಜ್ಞಾನದ ದಾರಿ. ಅರ್ಥ ಅದರ ಮೂಲ ಹುಡುಕುವುದು. ಕಾಮ ಆಸೆ ಪಡೆಯುವ ಆಸೆ ಹೇಗೆ? ಮೋಕ್ಷ ಅಂತಿಮ ಗುರಿ. ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಮನುಕುಲದ ಉದ್ಧಾರಕ್ಕೆ ಆದರೆ ಸತ್ಯನಾಗುತ್ತಾನೆ. ಇಲ್ಲದಿದ್ದರೆ ಕಲ್ಕಿಯಾಗಿ ಪರಿಶುದ್ಧವಾಗುವವರೆಗೂ ಹಿಂಸಿಸುತ್ತಾನೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಪಡೆಯುವುದು ಹೇಗೆ? ನೀವೇ ಯೋಚಿಸಿ.